ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾಗೌಡ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲೇ ನೋಡಿದರೂ ಬರೀ ಮಾವಿನ ಹಣ್ಣೆ ಕಾಣಿಸ್ತಿದೆ. ಯಾಕಂದರೆ ಮಾವಿನ ಹಣ್ಣು ಸೀಸನ್ ಅಲ್ವಾ, ಅದಕ್ಕೋಸ್ಕರ ಎಲ್ಲೆಲ್ಲೂ ನೋಡಿದರೂ ಮಾವಿನ ಹಣ್ಣೆ. ಈ ಸಲ ನಾವು ಅಜ್ಜಿ ಊರಿಗೆ ಹೋದಾಗೂ ಅಷ್ಟೇ ತುಂಬ ಮಾವಿನಕಾಯಿಗಳನ್ನ ತೊಗೊಂಡು ಬಂದಿದ್ವಿ. ಕೆಲವೊಂದು ಹಣ್ಣುಗಳು ಮರದ ಮೇಲೇ ಸಿಕ್ತು. ಪ್ರತಿ ಸಲ ಮಾವಿನ ಹಣ್ಣು ಖಾಲಿ ತಿಂದು ಬೇಜಾರಾಗಿರುತ್ತಲ್ವ, ಅದಕ್ಕೋಸ್ಕರ ಈ ಸಲ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡುವ ಅಂತ ಹೇಳಿ ಮಾವಿನ ಹಣ್ಣಲ್ಲಿ ಐಸ್ ಕ್ರೀಮ್ ರೆಡಿ ಮಾಡ್ತಿದ್ದೀನಿ ಇವತ್ತು. ಈ ಐಸ್ ಕ್ರೀಮ್ನ ರೆಡಿ ಮಾಡೋದಕ್ಕೆ ಮನೇಲಿ ಸಿಗುವಂತಹ 6 ಐಟಮ್ಸ್ ಇದ್ರೆ ಸಾಕು, ಆರಾಮಾಗಿ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಐಸ್ ಕ್ರೀಮ್ನ ತುಂಬ ಇಷ್ಟಪಟ್ಟು ತಿನ್ನೋರು ಇಡ್ತಾರೆ. ಅಂಥವ್ರಿಗೆ ನೀವು ಆರಾಮಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಮನೇಲಿ ಮಕ್ಕಳು ತುಂಬಾನೇ ಖುಷಿ ಪಡ್ತಾರೆ. ರೆಸಿಪಿ ರೆಡಿ ಮಾಡುವ ಬನ್ನಿ. ನಾನಿಲ್ಲಿ ಸ್ವಲ್ಪ ಮಾವಿನ ಹಣ್ಣುಗಳನ್ನ ತಗೊಂಡಿದ್ದೀನಿ. ಸ್ವಲ್ಪ ಸೆಲೆಕ್ಟೆಡ್ ಮಾವಿನ ಹಣ್ಣು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ದಪ್ಪ ದಪ್ಪ ಮಾವಿನ ಹಣ್ಣುಗಳನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಮಾವಿನ ಹಣ್ಣುಗಳನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ನಂತರ ಸ್ವಲ್ಪ ಮೇಲ್ಗಡೆ ಇರುವಂತಹ ಭಾಗನ ಕಟ್ ಮಾಡ್ಕೋಬೇಕಾಗತ್ತೆ. ಏನಕ್ಕಂತ ಅಂದರೆ ಒಳಗಡೆ ಇರುವಂತಹ ವಾಟೆನ ನಾವು ತೆಗಿಲೇಬೇಕಾಗತ್ತೆ. ಈ ಐಸ್ ಕ್ರೀಮ್ನ ಮಾಡಬೇಕಂತ ಅಂದರೆ ಅದನ್ನು ತೆಗೆಯೋದಕ್ಕೋಸ್ಕರ ಸ್ವಲ್ಪ ಚಾಕುನಲ್ಲಿ ಇರ್ಬೋದು, ಇಲ್ಲ ಸ್ಪೂನಲ್ಲಿ ಇರ್ಬೋದು, ಎರಡು ಸಪೋರ್ಟಿಂದ ನೀವು ಆ ವಾಟೆನ ತೆಕ್ಕೋಬೇಕಾಗುತ್ತೆ. ಮಾವಿನ ಹಣ್ಣ ಯಾವುದೇ ರೀತಿಯಾಗಿ ಸೈಡಲ್ಲಿ ಕಟ್ ಮಾಡೋದೆಲ್ಲ ಮಾಡ್ಕೋಬೇಡಿ. ಏನಕ್ಕಂತಂದರೆ ಅದು ಹಾಲು ಹಾಕಿದ ತಕ್ಷಣ ಹೊರಗಡೆ ಬರುವ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಕೇರ್ಫುಲ್ಲಿಂದ ಈ ಥರ ವಾಟೆಗಳನ್ನ ತೆಗಿಬೇಕಾಗುತ್ತೆ. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಬರ್ತಿದೆ ವಾಟೆ ಅಂತ. ಈ ಥರ ನೀವು ಸಪೋರ್ಟಿಂದ ತೆಗಿಬೇಕಾಗುತ್ತೆ. ಒಳಗಡೆ ಇರುವಂತಹ ಹಣ್ಣನ್ನು ಮಾತ್ರ ತೆಗೆದಕ್ಕೆ ಹೋಗಬೇಡಿ, ಒಳಗಡೆ ಇರುವಂತಹ ವಾಟೆ ಮಾತ್ರ ತೆಗೆದುಕೊಳ್ಳಿ. ಕೆಲವೊಂದ್ಸಲ ಅನಿಸುತ್ತೆ ಇಷ್ಟೊಂದು ಕಷ್ಟಪಟ್ಟು ನಾವು ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಬೇಕಾ, ಇದ್ರ ಬದಲು ಆರಾಮಾಗಿ ಶಾಪಿಗೆ ಹೋದರೆ ಬೈ ಮಾಡಿ ತಿನ್ಬೋದಲ್ವಾ ಅಂತಲೂ ಥಾಟ್ಸ್ ಬರುತ್ತೆ. ಇರೋ ಫ್ಯಾಕ್ಟ್ ಏನಪ್ಪ ಅಂತಂದರೆ ಹೌದು, ಅದು ಕೂಡ ಆರಾಮೇ. ಇದರಲ್ಲಿ ನಾವು ರೆಡಿ ಮಾಡುವಂತಹ ರೆಸಿಪಿಗಳೇನಿರುತ್ತೆ ಒಂಥರ ನಮಗೂ ಮನಸ್ಸಿಗೆ ಖುಷಿ ಕೊಡುತ್ತೆ, ಹಾಗೂ ಫ್ಯಾಮಿಲಿ ಮೆಂಬರ್ಸ್ನೂ ಖುಷಿಯಾಗಿ ಇಡೋದಕ್ಕೆ ಟ್ರೈ ಮಾಡುತ್ತೆ. ಅದರಲ್ಲೂ ಮಕ್ಳಿಗಂತೂ ಇನ್ನೂ ಖುಷಿ ಆಗುತ್ತೆ. ಇವಾಗ ಐಸ್ ಕ್ರೀಮ್ಗೆ ಕ್ರೀಮ್ ರೆಡಿ ಮಾಡ್ಕೊಳ್ಳುವ ಬನ್ನಿ. ಮೊದಲಿಗೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಅರ್ಧ ಲೀಟ್ರ್ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲಿನಿಂದ 4-5 ಮಾವಿನ ಹಣ್ಣು ಫಿಲ್ ಮಾಡ್ಕೋಬೋದು. ಇಲ್ಲ ನಿಮಗೆ ಜಾಸ್ತಿ ಬೇಕಂತ ಅಂದರೆ ನೋಡಿ ಪ್ರಮಾಣದಲ್ಲಿ ಹಾಕೊಳ್ಳಿ. ನಾನು ಗಟ್ಟಿ ಹಾಲನ್ನೇ ಕಾಯಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಚೂರು ನೀರು ಮಿಕ್ಸ್ ಮಾಡಿಲ್ಲ. ಗಟ್ಟಿ ಹಾಲಿತ್ತು ಅಂತಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಗಟ್ಟಿ ಹಾಲನ್ನ ಯೂಸ್ ಮಾಡ್ತೀನಿ. ಹಾಲು ಕುದಿಯೋಷ್ಟರೊಳಗಡೆ ನನ್ನದೊಂದು ಚಿಕ್ಕ ಕಥೆನ ನಿಮ್ಮ ಜೊತೆ ಹೇಳ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ, ಅಂದರೆ ಕುಕ್ಕಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ. ನಾನು ಚಿಕ್ಕ ಹುಡುಗಿಲಿದ್ದಾಗ ಸ್ಕೂಲ್ ರಜಾ ಏನಾದರೂ ಇತ್ತು ಅಂತಂದರೆ ಏನಾದರೂ ಒಂದೊಂದು ಥರ ತಿಂಡಿಗಳನ್ನ ರೆಡಿ ಮಾಡಿ ಮನೆಯವ್ರಿಗಿರ್ಬೋದು, ಇಲ್ಲ ನಮ್ಮದು ಏರಿಯಾ ಅಂತ ಇರುತ್ತಲ್ವ ಊರಲ್ಲಿ, ಅವರಿಗೆಲ್ಲ ರೆಡಿ ಮಾಡಿ ಕೊಟ್ಟು ನಾನು ತಿನ್ನೋದಕ್ಕಿಂತ ಫಸ್ಟು ನಾನು ರೆಡಿ ಮಾಡಿದ್ದನ್ನು ಬೇರೆಯವರು ಕೊಟ್ಟು ಹೇಗಿದೆ ಅಂತ ಕೇಳೋದ್ರಲ್ಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಇರ್ತಿತ್ತು. ಹಾಗೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ ನಾನಂತೂ ಸ್ಕೂಲ್ ಟೈಮಲ್ಲಿ. ನನಗಂತೂ ತುಂಬಾ ಖುಷಿ ಕೊಡ್ತಿತ್ತು. ನನ್ನ ಚಿಕ್ಕ ಸ್ಟೋರಿ ಮುಗಿಸುವಷ್ಟರೊಳಗಡೆ ಹಾಲು ಕೂಡ ಚೆನ್ನಾಗಿ ಕಾದಿತ್ತು. ಅರ್ಧ ಲೀಟರ್ ಹಾಲಿಗೆ ನಾನು ಇಲ್ಲಿ 6 to 7 ಸ್ಪೂನ್ ಶುಗರ್ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಜಾಸ್ತಿ ಸ್ವೀಟ್ ಬೇಡವಾಗಿತ್ತು, ಅದಕ್ಕೋಸ್ಕರ ಮೀಡಿಯಮ್ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಶುಗರ್ ಹಾಕಿರೋದು. ಅದಕ್ಕೆ ಅಡಿಷ್ನಲ್ ಎಕ್ಸ್ಟ್ರಾ ನಾವು ಹಾಲು ಪೌಡರ್ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಆಗಲಿ ಅಂತ ಹೇಳಿ ಅಷ್ಟೇ. ಜೊತೆಗೆ ಶುಗರ್ನು ಕೂಡ ಆ್ಯಡ್ ಮಾಡಿದೆ. ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಲರು ಮತ್ತು ಟೇಸ್ಟ್ಗೋಸ್ಕರ ಕೇಸರಿ ದಳನೂ ಸಹ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಐಟಮ್ಸ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಒಂದು 1/4 ಗಂಟೆ, ಒಂದು 20 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡ್ತಿರ್ಬೋದು ನೀವು ಕೇಸರಿ ದಳ ಯಾವಾಗ ಕಲರ್ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಯುವಷ್ಟರೊಳಗಡೆ ಸ್ವಲ್ಪ ನನ್ನ ಕೆಲಸನೂ ಗ್ಯಾಪಲ್ಲಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ತಗೊಂಡಿರುವಂತಹ ಐಟಮ್ಸ್ನೆಲ್ಲ ಅದರ ಜಾಗಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಅಲ್ಲಲ್ಲೇ ಕೆಲಸ ಮಾಡಿಕೊಂಡ್ರೆ ಮತ್ತೆ ಎಕ್ಸ್ಟ್ರಾ ಕೆಲಸಗಳೇ ಇರಲ್ಲ, ಹಾಗಾಗಿ ಅಲ್ಲಲ್ಲೇ ಕೆಲಸ ಮುಗಿಸ್ಕೋಬೇಕು. ನೋಡಿ ಅಷ್ಟರೊಳಗಡೆ ಚೆನ್ನಾಗಿ ಕಾದಿದೆ. ಹಾಗೆ ಕೇಸರಿ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅನ್ನೋದನ್ನು ನೀವು ನೋಡ್ಬೋದು. ಈ ಮಿಶ್ರಣಕ್ಕೆ ನೀವು ಎಕ್ಸ್ಟ್ರಾ ವೆನಿಲ್ಲಾ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಏನಕ್ಕಂತಂದರೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ನಾನು ಐಸ್ ಕ್ರೀಮ್ಗೋಸ್ಕರ ಅಂತ ಹೇಳಿ ಇಷ್ಟನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂತಂದರೆ ನಿಮಗೆ ವೆನಿಲ್ಲಾ ಫ್ಲೇವರ್ ಬೇಕಂತಂದರೆ ಯೂಸ್ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು 4 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ವಾಟೆ ತೆಗೆದಿರೋದು. ವಾಟೆ ತೆಗೆದ್ಮೇಲೆ ಅದರೊಳಗಡೆ ಇರುವಂತಹ ಪೂರ್ತಿ ಹಣ್ಣುಗಳನ್ನ ತೆಗಿಬಾರ್ದು. ಸ್ವಲ್ಪ ಲೈಟಾಗಿ ಆ ವಾಟೆ ಏನಿರುತ್ತೆ ಅಷ್ಟು ಮಾತ್ರ ತೆಗೀರಿ. ಸುತ್ತ ಅದು ಹಣ್ಣು ಇರಲೇಬೇಕು, ಆವಾಗಲೇ ಐಸ್ ಕ್ರೀಮ್ ಒಂಥರ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾನು 4 ಐಸ್ ಕ್ರೀಮ್ನ ಫಿಲ್
ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನು ತಿನ್ಬೇಕಾದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತಲ್ವ. ಹೀಗೆ ನೀವು ಕೂಡ ಔಟ್ಸೈಡ್ ಬೈ ಮಾಡಿ ತಿನ್ನೋದಕ್ಕಿಂತ ಟೈಮ್ ಇದ್ದಾಗ ನೀವು ನಿಮ್ಮ ಮಕ್ಕಳಿಗೆ ಇರ್ಬೋದು, ನಿಮ್ಮ ಮನೆಯವ್ರಿಗೆ ಇರ್ಬೋದು, ಈ ಥರ ಸಿಂಪಲ್ಲಾಗಿ ಏನಾದರೂ ಒಂದೊಂದನ್ನು ರೆಡಿ ಮಾಡಿಕೊಡಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾರೆ. ಹೊರಗಡೆ ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಮನೇಲೇ ಹೆಲ್ತಿ ಫುಡ್ನ ರೆಡಿ ಮಾಡಿ ಮನೆಯವ್ರಿಗೆ ಕೊಡಿ. ಎಲ್ಲಿದ್ರೂ ಹೊಸ ರೆಸಿಪಿ ಸಿಗುತ್ತೆ ಅಂತ ಹೇಳಿ ಮನೆಗೆ ಬಂದು ಖುಷಿಯಾಗಿ ಎಲ್ಲರ ಜೊತೆ ಕೂತ್ಕೊಂಡು ತಿನ್ನೋ ಖುಷಿನೇ ಬೇರೆ ಇರುತ್ತೆ. ನೀವು ಕೂಡ ಈ ಥರ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರಿ. ಕೊನೆಗೂ 5 ಮಾವಿನ ಹಣ್ಣು ಫಿಲ್ ಮಾಡಾಯಿತು. ಅರ್ಧ ಲೀಟರ್ ಹಾಲಲ್ಲಿ 5 ಮಾವಿನ ಹಣ್ಣು ಫಿಲ್ ಮಾಡುವಷ್ಟು ಐಸ್ ಕ್ರೀಮ್ ಬಂದಿದೆ. ಹಾಗೆ ಇದನ್ನು ಒಂದು 6 to 7 ಅವರ್ಸು ನಾನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಫೈನಲಿ 7 ಅವರ್ಸ್ ಆಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮ್ ಅಂತ. ತುಂಬಾ ಚೆನ್ನಾಗಾಗಿದೆ. ನೋಡ್ತಿದ್ದಂಗೆ ತಿನ್ಕೊಬಿಡೋಣ ಅಂತ ಅನಿಸ್ತಾ ಇತ್ತು. ಬಟ್ ನಾನು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಡಿಸೈನ್ ಮಾಡವ ಅಂತ ಹೇಳಿ ನಾನು ಮ್ಯಾಂಗೋ ತೊಗೊಂಡು ಮ್ಯಾಂಗೋ ಮೇಲೆ ಸ್ವಲ್ಪ ಲೈಟಾಗಿ ಸಿಪ್ಪೆನ ತೆಗಿತಾ ಇದ್ದೀನಿ. ಮಾವಿನ ಹಣ್ಣು ನೋಡಿದರೆ ಇಷ್ಟು ಗಟ್ಟಿಯಾಗಿದೆ, ಸಿಪ್ಪೆ ಹೇಗೆ ತೆಗೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವರಿ ಮಾಡ್ಕೋಬೇಡಿ. ಮಾವಿನ ಹಣ್ಣು ಎಷ್ಟು ಗಟ್ಟಿಯಾಗಿದ್ರೂ ಎಷ್ಟು ಈಸಿ ಗೊತ್ತಾ ಸಿಪ್ಪೆ ತೆಗೆಯೋದು? ತುಂಬಾ ಈಸಿ, ತುಂಬ ಬೇಗನೆ ತೆಗಿಬಹುದು. ಹಾಗೆ ನಾನು ಅದೇ ಥರ ಎಲ್ಲ ಮಾವಿನ ಹಣ್ಣು ಸಿಪ್ಪೆನೂ ಈಸಿಯಾಗಿ ತೆಗೆದು ಈ ಐಸ್ ಕ್ರೀಮ್ನ ತಿನ್ನೋದಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಪೂರ್ತಿ ವೇಟಿಂಗಲ್ಲೇ ಇದ್ದರು. ಮಾರ್ನಿಂಗಿಂದ ಸಿಕ್ಕಾಪಟ್ಟೆ ಸತಾಯಿಸಿದ್ದೀನಿ ಅವ್ರಿಗೆ ಐಸ್ ಕ್ರೀಮ್ ಕೊಡೋದಕ್ಕೆ. ಫೈನಲಿ ಯಾವಾಗ ರೆಡಿ ಆಗುತ್ತೆ, ಯಾವಾಗ ಕೊಡ್ತೀಯಾ ಅಂತ ಕೇಳ್ತಾನೆ ಇದ್ರು. ಫೈನಲಿ ಐಸ್ ಕ್ರೀಮ್ ರೆಡಿ ಆಯಿತು. ಇದನ್ನು ಇವಾಗ ನಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ಇಲ್ಲ ಡೈರೆಕ್ಟು ಮ್ಯಾಂಗೋನಲ್ಲೇ ತಿಂತೀನಿ ಅಂತಂದ್ರೂ ಮ್ಯಾಂಗೋನಲ್ಲೇ ತಿನ್ಬೋದು. ಇಲ್ಲಿ ನಾನು ಸ್ವಲ್ಪ ಸ್ಲೈಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕಟ್ ಮಾಡ್ಕೊಂಡಿದ್ದು ಪೀಸ್ ಎಲ್ಲನೂ ಮಸ್ತಾಗಿತ್ತು. ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿ ಬಂದಿತ್ತು. ಹಾಗೆ ಸ್ವಲ್ಪ ಸ್ಲೈಸ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಡೆಕೋರೇಷನ್ ಮಾಡುವ ಅಂತ ಹೇಳಿಬಿಟ್ಟು ಎಲ್ಲ ಮ್ಯಾಂಗೋನು ಇದೇ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದೆ. ಇದೇ ಥರ ಹೆಚ್ಚು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಸಪೋರ್ಟ್ ನಿಮ್ಮ ಕಡೆಯಿಂದ ಬೇಕೇ ಬೇಕು. ಯಾಕಂತಂದರೆ ಇದು ಒಂದು ನನ್ನ ಲೈಫಲ್ಲಿ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಇದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಗಿರುವಂತಹ ರೆಸಿಪಿನ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿದರೆ ನಾನು ಆ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಮಾಡಿ ತೋರಿಸ್ತೇನೆ. ಫೈನಲಿ ಎಲ್ಲ ಮಾವಿನ ಹಣ್ಣು ಕಟ್ ಮಾಡಿ ಸ್ಲೈಸ್ ಮಾಡ್ಕೊಂಡಿದ್ದಾಯಿತು. ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಟಚಪ್ ಕೊಡುವ ಅಂತ ಹೇಳಿ ಮ್ಯಾಂಗೋ ಎಲ್ಲ ಸ್ಲೈಸ್ ಎಲ್ಲ ಒಂದು ಕಡೆ ಇಟ್ಟು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಮತ್ತು ತಿನ್ನೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಫೈನಲಿ ಮನೆಯವರೆಲ್ಲ ಟೇಸ್ಟ್ ಮಾಡಿ ಸಖತ್ತಾಗಿದೆ ಅಂತ ಹೇಳಿದರು. ಅದರಲ್ಲೂ ಇವನಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಇವನು ಕೂಡ ತುಂಬಾ ಚೆನ್ನಾಗಿದೆ ಅಂತ. ಅದರಲ್ಲೂ ನಮ್ಮ ಟೆಡಿ ಕೂಡ ಬಂದಿದ್ದ. ಅವನಿಗೂ ಕೂಡ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಅವನು ಕೂಡ ಟೇಸ್ಟ್ ಮಾಡ್ದ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.